ಇನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಕಲಹ ಶುರುವಾಗಿದೆಯಂತೆ. ಇದಕ್ಕೆಲ್ಲ ಏನು ತೊಂದರೆ ಇಲ್ಲ, ಎಷ್ಟು ಜನರನ್ನು ಸೇರಿಸ್ತಾರೆ, ಯಾರು ಬೇಕಿದ್ರೂ ಪವರ್ ಪಾಲಿಟಿಕ್ಸ್ ಮಾಡ್ತಾರೆ. ಇರಲಿ ನೋಡಿ ವೀಕ್ಷಕರೇ, ಎರಡೂವರೆ ವರ್ಷ ಅಂಥೇಳಿ ಏನಾದರೂ ಆಗಿದ್ದರೆ ಗೊತ್ತಿಲ್ಲ ನಮಗೆ. ಈ ನವಂಬರ್ಗೆ 2.5 ವರ್ಷ ಆಗತ್ತೆ. ಮತ್ತು ಕೂಡ ಸಿದ್ದರಾಮಯ್ಯನವ್ರ ಪರವಾಗಿ ನಾನು ಒಂದು ಬ್ಯಾಟಿಂಗ್ ಮಾಡ್ತಾ ಇದ್ದೆ. ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು ಒಂದು ವೇಳೆ ನವಂಬರ್ ನಂತರ ಮತ್ತೆ 3 ತಿಂಗಳ ಕಾಲ ನವಂಬರ್, ಡಿಸೆಂಬರ್, ಜನವರಿ 31 ತನಕ ಏನಾದರೂ ಮುಂದುವರೆದ್ರೆ, 5 ವರ್ಷ ಮುಂದುವರೆದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ನಿಮ್ಮ ಏನು ಷರತ್ತುಗಳೇನಾಗಿ ನೀವೊಂದು ವೇಳೆ ನವಂಬರಲ್ಲಿ ಇವರಿದ್ರೆ ಜನವರಿ 31 ತನಕ ನೀವು ಮುಂದುವರೆದ್ರೆ 3 ತಿಂಗಳು, ಕರ್ನಾಟಕವನ್ನು ಆಳಿದ ಅತಿ ಹೆಚ್ಚು ದಿನಗಳ ಕಾಲ ಆಳಿದ ದೇವರಾಜ ಅರಸು ಮತ್ತು ನಿಜಲಿಂಗಪ್ಪ ಅವರ ದಾಖಲೆ ಮುರಿತೀರಿ. ಅದೊಂದು ಹೆಸರು ಶಾಶ್ವತ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅಷ್ಟು ಈಸಿ ಸಾಧ್ಯ ಇಲ್ಲ, ಅದೊಂದು ರೆಕಾರ್ಡ್ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದು. ಆದರೆ ಅಧಿಕಾರ ಹಂಚಿಕೆ ಆದರೆ ನವಂಬರ್ಗೆ ಡಿ ಕೆ ಶಿ ಸಿ ಎಂ ಆಗಬೇಕು. ಆದರೆ ಸಿದ್ದರಾಮಯ್ಯ ಇದರ ಬಗ್ಗೆ ಕೇಳಿದ, ಅಂಥದ್ದು ಯಾವುದೂ ಇಲ್ಲ ರೀ, ಮುಂದಿನ 4 ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳೋ ಮುಖಾಂತರ ನಮ್ಮ ಮುಂದೆ ಮೀಡಿಯಾದ ಮುಂದೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರಾ ಅಥವಾ ಒಳಗೆ ಬೇರೆ ಏನಾದರೂ ನಡೀತಾ ಇದೆಯಾ? ಬನ್ನಿ ಒಂದು ರಿಪೋರ್ಟ್. You can't take swearing without me. You want to take swearing? Only with me. ಸರ್ ಟಿಕೆಟ್ ಎಲ್ಲ ಸುಳ್ಳು. ಸರ್ ಯಾವುದೇ ಬದಲಾವಣೆ ಇಲ್ಲ ಸರ್. ಸರ್ ಅಧಿಕಾರ ಹಂಚಿಕೆ ಆಗಿಲ್ಲ, ಮಣ್ಣು ಆಗಿಲ್ಲ. ಗುಡುಗಿದ ಸಿದ್ದುಗೆ ಗುದ್ದು ಕೊಡ್ತಾರಾ ಡಿಕೆಶಿ? ದೆಹಲಿಯಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯೇ ಆಗಿಲ್ಲ. ನಾನಂತೂ ಸಿಎಂ ಕುರ್ಚಿ ಬಿಡೋದಿಲ್ಲ, ಮುಂದಿನ 4 ಬಜೆಟ್ ಮಂಡಿಸೋವರೆಗೆ ವಿರಮಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದಾರಂತೆ. ಟರ್ಕಿ, ಕೆನಡಾ ಟೂರ್ಗೆ ಹೋಗಿರೋ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಇದೆಲ್ಲ ಗೊತ್ತಿದೆಯೋ ಇಲ್ವೋ? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವತ್ತು ವಿದೇಶದಿಂದ ವಾಪಸ್ ಆಗಲಿದ್ದಾರೆ. ಅವರು ಬರೋ ಮೊದಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಸವಾಲ್ ಹಾಕಿದ್ದಾರೆ. ಅಧಿಕಾರ ಒತ್ತು ಕಿತ್ಕೊಳ್ಳೋ ಕಾಲ ಬಂದಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ದ್ವಾರಕನಾಥ್ ಅಂತ ಒಬ್ಬಿದ್ದಾರೆ, ಅವ್ರು ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಸೊ ನಾನು ಜಯಚಂದ್ರ ಇಬ್ರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾರೆ. ಯು ಕಾಂಟ್ ಟೇಕ್ ಸ್ವೇರಿನ್ ವಿತೌಟ್ ಮೀ. ಇಫ್ ಯು ವಾಂಟ್ ಟು ಟೇಕ್ ಸ್ವೇರಿನ್ ಓನ್ಲಿ ವಿತ್ ಮೀ. ಇಲ್ಲಾಂದ್ರೆ ಯಾರು ಇಲ್ಲದೆ ಒಳ್ಳೆ ನಾನು ಇರಬೇಕು ಅಂತ ಹೇಳಿದೆ. ಆ ಥರ ನಡೀತು. ಡಿಕೆಶಿ ಸಿದ್ದರಾಮಯ್ಯ ಸಮರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಪ್ರಶ್ನೆಗೆ ಇದೇ ವರ್ಷ ಉತ್ತರ ಸಿಗೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಕಲಹ ಶುರುವಾಗಿದೆಯಂತೆ. ಇದಕ್ಕೆಲ್ಲ ಏನು ತೊಂದರೆ ಇಲ್ಲ, ಎಷ್ಟು ಜನರನ್ನು ಸೇರಿಸ್ತಾರೆ, ಯಾರು ಬೇಕಿದ್ರೂ ಪವರ್ ಪಾಲಿಟಿಕ್ಸ್ ಮಾಡ್ತಾರೆ. ಇರಲಿ ನೋಡಿ ವೀಕ್ಷಕರೇ, ಎರಡೂವರೆ ವರ್ಷ ಅಂಥೇಳಿ ಏನಾದರೂ ಆಗಿದ್ದರೆ ಗೊತ್ತಿಲ್ಲ ನಮಗೆ. ಈ ನವಂಬರ್ಗೆ 2.5 ವರ್ಷ ಆಗತ್ತೆ. ಮತ್ತು ಕೂಡ ಸಿದ್ದರಾಮಯ್ಯನವ್ರ ಪರವಾಗಿ ನಾನು ಒಂದು ಬ್ಯಾಟಿಂಗ್ ಮಾಡ್ತಾ ಇದ್ದೆ. ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು ಒಂದು ವೇಳೆ ನವಂಬರ್ ನಂತರ ಮತ್ತೆ 3 ತಿಂಗಳ ಕಾಲ ನವಂಬರ್, ಡಿಸೆಂಬರ್, ಜನವರಿ 31 ತನಕ ಏನಾದರೂ ಮುಂದುವರೆದ್ರೆ, 5 ವರ್ಷ ಮುಂದುವರೆದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ನಿಮ್ಮ ಏನು ಷರತ್ತುಗಳೇನಾಗಿ ನೀವೊಂದು ವೇಳೆ ನವಂಬರಲ್ಲಿ ಇವರಿದ್ರೆ ಜನವರಿ 31 ತನಕ ನೀವು ಮುಂದುವರೆದ್ರೆ 3 ತಿಂಗಳು, ಕರ್ನಾಟಕವನ್ನು ಆಳಿದ ಅತಿ ಹೆಚ್ಚು ದಿನಗಳ ಕಾಲ ಆಳಿದ ದೇವರಾಜ ಅರಸು ಮತ್ತು ನಿಜಲಿಂಗಪ್ಪ ಅವರ ದಾಖಲೆ ಮುರಿತೀರಿ. ಅದೊಂದು ಹೆಸರು ಶಾಶ್ವತ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅಷ್ಟು ಈಸಿ ಸಾಧ್ಯ ಇಲ್ಲ, ಅದೊಂದು ರೆಕಾರ್ಡ್ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದು. ಆದರೆ ಅಧಿಕಾರ ಹಂಚಿಕೆ ಆದರೆ ನವಂಬರ್ಗೆ ಡಿ ಕೆ ಶಿ ಸಿ ಎಂ ಆಗಬೇಕು. ಆದರೆ ಸಿದ್ದರಾಮಯ್ಯ ಇದರ ಬಗ್ಗೆ ಕೇಳಿದ, ಅಂಥದ್ದು ಯಾವುದೂ ಇಲ್ಲ ರೀ,
ಮುಂದಿನ 4 ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳೋ ಮುಖಾಂತರ ನಮ್ಮ ಮುಂದೆ ಮೀಡಿಯಾದ ಮುಂದೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರಾ ಅಥವಾ ಒಳಗೆ ಬೇರೆ ಏನಾದರೂ ನಡೀತಾ ಇದೆಯಾ? ಬನ್ನಿ ಒಂದು ರಿಪೋರ್ಟ್. You can't take swearing without me. You want to take swearing? Only with me. ಸರ್ ಟಿಕೆಟ್ ಎಲ್ಲ ಸುಳ್ಳು. ಸರ್ ಯಾವುದೇ ಬದಲಾವಣೆ ಇಲ್ಲ ಸರ್ ಹಂಗಿದ್ರೆ ಸರ್ ಅಧಿಕಾರ ಹಂಚಿಕೆ ಆಗಿಲ್ಲ, ಮಣ್ಣು ಆಗಿಲ್ಲ. ಗುಡುಗಿದ ಸಿದ್ದುಗೆ ಗುದ್ದು ಕೊಡ್ತಾರಾ ಡಿಕೆಶಿ? ದೆಹಲಿಯಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯೇ ಆಗಿಲ್ಲ. ನಾನಂತೂ ಸಿಎಂ ಕುರ್ಚಿ ಬಿಡೋದಿಲ್ಲ, ಮುಂದಿನ 4 ಬಜೆಟ್ ಮಂಡಿಸೋವರೆಗೆ ವಿರಮಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದಾರಂತೆ. ಟರ್ಕಿ, ಕೆನಡಾ ಟೂರ್ಗೆ ಹೋಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇದೆಲ್ಲ ಗೊತ್ತಿದೆಯೋ ಇಲ್ವೋ? ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ವಿದೇಶದಿಂದ ವಾಪಸ್ ಆಗಲಿದ್ದಾರೆ. ಅವರು ಬರೋ ಮೊದಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಸವಾಲ್ ಹಾಕಿದ್ದಾರೆ. ಅಧಿಕಾರ ಒತ್ತು ಕಿತ್ಕೊಳ್ಳೋ ಕಾಲ ಬಂದಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ದ್ವಾರಕನಾಥ್ ಅಂತ ಒಬ್ಬಿದ್ದಾರೆ, ಅವ್ರು ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತಂದ್ರು. ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತಂದ್ರು. ಸೊ ನಾನು ಜಯಚಂದ್ರ ಇಬ್ರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಕಡಗಡ ಅಂತ ನಡುತ್ತಾ ಇದ್ದಾರೆ. ಯು ಕಾಂಟ್ ಟೇಕ್ ಸ್ವೇರಿನ್ ವಿತೌಟ್ ಮೀ. ಇಫ್ ಯು ವಾಂಟ್ ಟು ಟೇಕ್ ಸ್ವೇರಿನ್ ಓನ್ಲಿ ವಿತ್ ಮೀ. ಇಲ್ಲಾಂದ್ರೆ ಯಾರು ಇಲ್ಲದೆ ಒಳ್ಳೆ ನಾನು ಫಸ್ಟ್ ನಾನು ಇರಬೇಕು ಅಂತ ಹೇಳಿದೆ. ಆ ಥರ ನಡೀತು. ಡಿಕೆಶಿ ಸಿದ್ದರಾಮಯ್ಯ ಸಮರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಪ್ರಶ್ನೆಗೆ ಇದೇ ವರ್ಷ ಉತ್ತರ ಸಿಗೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಕಲಹ ಶುರುವಾಗಿದೆಯಂತೆ. ಇದಕ್ಕೆಲ್ಲ ಏನು ತೊಂದರೆ ಇಲ್ಲ. ಎಷ್ಟು ಜನರನ್ನು ಸೇರಿಸ್ತಾರೆ, ಯಾರು ಬೇಕಿದ್ರೂ ಪವರ್ ಪಾಲಿಟಿಕ್ಸ್ ಮಾಡ್ತಾರೆ. ಇರಲಿ ನೋಡಿ ವೀಕ್ಷಕರೇ, 2.5 ವರ್ಷ ಅಂಥೇಳಿ ಏನಾದರೂ ಆಗಿದ್ದರೆ ಗೊತ್ತಿಲ್ಲ ನಮಗೆ. ಈ ನವಂಬರ್ಗೆ 2.5 ವರ್ಷ ಆಗತ್ತೆ. ಮತ್ತು ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಾನು ಒಂದು ಬ್ಯಾಟಿಂಗ್ ಮಾಡ್ತಾ ಇದ್ದೆ. ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು ಒಂದು ವೇಳೆ ನವಂಬರ್ ನಂತರ ಮತ್ತೆ 3 ತಿಂಗಳ ಕಾಲ ನವಂಬರ್, ಡಿಸೆಂಬರ್, ಜನವರಿ 31 ತನಕ ಏನಾದರೂ ಮುಂದುವರೆದ್ರೆ, 5 ವರ್ಷ ಮುಂದುವರೆದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ನಿಮ್ಮ ಏನು ಷರತ್ತುಗಳೇನಾಗಿ ಗೊತ್ತು. ನೀವೊಂದು ವೇಳೆ ನವಂಬರಲ್ಲಿ ಇವರಿದ್ದರೆ ಜನವರಿ 31 ತನಕ ನೀವು ಮುಂದುವರೆದ್ರೆ 3 ತಿಂಗಳು, ಕರ್ನಾಟಕವನ್ನು ಆಳಿದ ಅತಿ ಹೆಚ್ಚು ದಿನಗಳ ಕಾಲ ಆಳಿದ ದೇವರಾಜ ಅರಸು ಮತ್ತು ನಿಜಲಿಂಗಪ್ಪ ಅವರ ದಾಖಲೆ ಮುರಿತೀರಿ. ಅದೊಂದು ಹೆಸರು ಶಾಶ್ವತ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅಷ್ಟು ಈಸಿ ಸಾಧ್ಯ ಇಲ್ಲ. ಅದೊಂದು ರೆಕಾರ್ಡ್ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದು. ಆದರೆ ಅಧಿಕಾರ